ಪರಮಾತ್ಮ ಇಲ್ಲಿ ಮನುಷ್ಯರಿಂದ ದೇವ ಪದವಿಯನ್ನ ತೆಗೆದುಕೊಳ್ಳೋ ಶಿಕ್ಷಣ ಕಲಿಸ್ಕೊಡ್ತಾರೆ. ಅಂತ ಒಂದು ಯಾವ ಕರ್ಮ ಮಾಡಿದ್ರೆ ನಾವು ದೇವ ಪದವಿ ತಗೋತೀವಿ ಅಂತಂದ್ರೆ ಈಗ ನೀವು ದೇವಿ ಅಂತ ದೇವರಂತ ಡ್ರೆಸ್ ಹಾಕೊಂಡು ಬಂದಿದ್ರೆ ದೇವ್ರ ಅನ್ನೋದಿಲ್ಲ ಕಲಿಯುಗದಲ್ಲಿ. ಯಾಕ ನಿಮ್ಮಲ್ಲಿ ಆ ಗುಣಗಳಿಲ್ಲ. ದೇವತೆಯರಲ್ಲಿ 36 ಗುಣಗಳಿತ್ತು. ಜ್ಞಾನ, ಯೋಗ, ಪವಿತ್ರತೆ, ಸೊಳಗಲ, ಸಂಪೂರ್ಣ ಮರ್ಯಾದೆ, ಪುರುಷತ್ವ, ಅಹಿಂಸ, ಪರ್ವತವಿ, ಇವೆಲ್ಲ 36 ಗುಣಗಳು ದೇವಿ ಗುಣಗಳಲ್ಲಿ ನಮ್ಮಲ್ಲಿ ಯಾವ ಗುಣಗಳನ್ನು ನೋಡ್ಕೊಂಡಿಲ್ಲ. ಯಾಕ ಉಳಿದಾವ ಪರ್ಸೆಂಟೇಜ್ ಆಗದಾವ. ನಾವು ಯಾರ್ಯಾರು ಚಲೋ ಮಾಡ್ತೀವಿ, ಎಂತ ದೇವರಂತ ಮನುಷ್ಯ ನೋಡ್ರಿ ಅಂತ ಹೇಳ್ತೀವಿ, ದೇವರಂತ ಮನುಷ್ಯ ನೋಡ್ರಿ ಅಂತ ಹೇಳ್ತೀವಿ. ಇದಂತರ ಧಾರ್ಮೆ, ಇದು ಪರಮಾತ್ಮನಿಗೆ ಧಾರ್ಮೆ ಕಲಿಸ್ಕೊಡ್ತಾರೆ. ಎರಡನೇದಾಗಿ ಸೇವಾ. ಸೇವಾ ನಾವು ಏನ್ ಕಲಿತೀವಲ್ಲ ಅದನ್ನೇ ಸೇವಾ ಮಾಡೋದು. ನಾವು ಏನು ಶಿಕ್ಷಣವನ್ನು ತಗೋತಾ ಇದ್ದೀವಿ ಅದು ಇನ್ನೊಬ್ಬರಿಗೆ ನಾನೊಬ್ಳೆ ಸುಧಾರಿಸೋದಲ್ಲ, ಇನ್ನೊಬ್ರಿಗೂ ಸುಧಾರಣೆ ಮಾಡೋದು. ಇದೇ ನಾವು ಪರಮಾತ್ಮನ ಸೇವೆ ಮಾಡ್ತಾ ಇರೋದು. ಆಮೇಲೆ ಹೆಚ್ಚಿನಾಗಿ ಕರ್ಮದ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನ್ ಕರ್ಮ ಮಾಡ್ತೀವೋ, ಇವತ್ತು ನಾವು ಒಂದು ಕರ್ಮ ಮಾಡ್ಬೇಕಾದ್ರೂ ಅಟೆನ್ಷನ್ಸ್ ಮಾಡ್ಬೇಕು. ನಾನು ಇವತ್ತು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಾನು ಮಾಡೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಐತು, ನನ್ನ ಪರಮಾತ್ಮ ಇದಕ್ಕೆ ಮೆಚ್ಚಾಗೋ ಇದು ಅಂತ ವಿಚಾರ ಮಾಡಿ ಕರ್ಮ ಮಾಡ್ಬೇಕು. ಯಾಕಂದ್ರೆ ನಾವಿಲ್ಲಿ ಬಂದಿರೋದು ಪರಮಾತ್ಮ ನಮ್ಗೆ ಕಳಿಸಿದಾಗ ಡ್ರಾಮ ಮಾಡ್ಬೇಕು, 3 ದಿನದ ಡ್ರಾಮ. ಇಲ್ಲಿ ನಾವು ಅವ್ರು ಹೆಂಗದ ಇವ್ರು ನೋಡೋದಲ್ಲ, ನಂದೇನ್ ಪಾರ್ಟ್ ಐತಲ್ಲ ನಾನು ನನ್ನ ನಿಯತದಿಂದ ಮಾಡೋದು. ಇದು ನಾನು ಮಾಡ್ತಾ ಇರೋದು ಪರಮಾತ್ಮನಿಗೆ ಇಷ್ಟ ಆಗಿದೆಯಲ್ಲ ಅದು ನಾನು ಚೆಕ್ ಮಾಡ್ಬೇಕು. ಅಂದ್ರೆ ದುಃಖ ಕೊಟ್ಟು ಅವ್ರು ನೋಡಿ ನಾನು ಬರೇ ದುಃಖನೂ ಕೊಡ್ತಾರೆ, ನಾನು ಎಷ್ಟು ಚಲೋ ಮಾಡಕ್ ಹೋಗ್ತೀನಿ ನನಗೆ ದುಃಖ ಕೊಡ್ತಾರೆ. ಯಾಕಂದ್ರೆ ಕರ್ಮ ಇದು ನಾವು ತಿಳ್ಕೋಬೇಕು. 7 ಕ್ವಾಲಿಟೀಸ್ ಆಫ್ ಸೋಲ್ಸ್ ಅಂತ ಕೋರ್ಸ್ ಐತಿ. ಆ ಕೋರ್ಸ್ ಮಾಡಿದ ತಕ್ಷಣ ನಮ್ಗೆಲ್ಲಾನು ಇದ್ರದ್ದೆಲ್ಲಾನು ಪ್ರಶ್ನೆ ಸಿಗ್ತದೆ. ಜಗತ್ತಿಗೆ ಬಹಳ ಜ್ಞಾನಿಗಳು ಅದಾರೆ, ಬಹಳ ಸತ್ಸಂಗಗಳು ಇರ್ತಾರೆ. ಆದ್ರೆ ಇನ್ಫಾರ್ಮೇಶನ್, ಸತ್ಸಂಗ ಇನ್ಫಾರ್ಮೇಶನ್ ಅದು. ಈ ಜ್ಞಾನ ಅಂತಕ್ಕಂಥದ್ದು ಟ್ರೂತ್, ನಾಲೆಜ್ ಇಸ್ ಆಲ್ವೇಸ್ ಟ್ರೂತ್. ಇನ್ಫಾರ್ಮೇಶನ್ ಸಿಗ್ತದೆ ಸತ್ಸಂಗ. ಈ ಸೈನ್ಸ್ ಏನ್ ಮಾಡ್ತಾರೆ, ಕೋಪರ್ನಿಕಸ್ ಎಲ್ಲ ಕಂಡು ಇಡ್ತಾರೆ, ಇವತ್ತಿನ ಸುಳ್ಳು ಐತಿ, ಇವತ್ತು ನಾಳೆ ಸತ್ಯ ಐತಿ, ಸೈನ್ಸ್ ಕಂಡು ಇಡ್ತಾರೆ. ಆದ್ರೆ ಇನ್ಫಾರ್ಮೇಶನ್ ಐತಿ, ನಾಲೆಜ್ ಇಸ್ ಟ್ರೂತ್. ಅದಕ್ಕಂದ್ರೆ ಪರಮಾತ್ಮನಿಗೆ ಶಿಕ್ಷಣ ಕಲಿಸ್ಕೊಡ್ಬೇಕಂದ್ರೆ ಕೆಲವರು ಹೇಳ್ತಾರೆ ಓಂ ಶಾಂತಿ ಹೋಗ್ರಲ್ಲ ಎಲ್ಲ ಬಿಡಿಸ್ತಾರೆ. ಏನು ಬಿಡಿಸಲ್ಲ. ಇಲ್ಲಿ ಬಿಡುವುದಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಂಡು ನೀನು ಒಂದ್ ಒಳ್ಳೆ ಮಾರ್ಗದಲ್ಲಿ ನಡಿಬೇಕಂತ ಒಂದು ಶಿಕ್ಷಣ ಕಲಿಸ್ಕೊಡ್ತಾರೆ ಪರಮಾತ್ಮ.